ಇಂಥ ಏನು ಮಾಡ್ಲಿಕ್ಕಾಗದಿದ್ದವರು ಯಾಕೆ ಆರೋಗ್ಯ ಸಚಿವರಾಗಿದ್ದೀರಾ? ಈ ರೀತಿ ಜನ ವಿರೋಧಿ ಆಗಬೇಡಿ. ಸ್ವತಃ ಅವರೇ ಒಪ್ಕೊಂಡಿದ್ದಾರೆ. ಈ ಸರ್ಕಾರನೇ ಕೊಲೆಗಡ್ಕ ಸರ್ಕಾರ. ಬರೀ ಸಾವನ್ನ ಗ್ಯಾರಂಟಿ ಕೊಡೋಕೆ ಇಡೀ ಸರ್ಕಾರದಲ್ಲಿ ಯಾರ ಹತ್ರನೂ ಉತ್ತರ ಇಲ್ಲ. ಏನೊಂದು ಕಾಂಗ್ರೆಸ್ ಸರ್ಕಾರ ಮತ್ತು ಕಾಂಗ್ರೆಸ್ ಸರ್ಕಾರದ ಆರೋಗ್ಯ ಸಚಿವರಾಗಿರುವಂಥ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಅವರು ಸ್ವತಃ ಅವರೇ ಒಪ್ಕೊಂಡಿದ್ದಾರೆ. 730 ಔಷಧಿ, ಕನಿಷ್ಠ 730 ಔಷಧಿ, ಎಸೆನ್ಷಿಯಲ್ ಡ್ರಗ್ಸ್, ಇದನ್ನೇ ಒದಗಿಸ್ಲಿಕ್ಕಾಗಿಲ್ಲ ಅವರು. 730 ಔಷಧಿಯನ್ನು ಒದಗಿಸ್ತೀವಿ ಅಂತ ನಿರ್ಣಯ ಆಗಿರುವಂಥದ್ರಲ್ಲಿ 200 ಔಷಧಿನೂ ಕೊಡ್ತಾ ಇಲ್ಲ. 200 ಔಷಧಿನೂ ಅದಕ್ಕೂ ಪ್ಯಾರಾಸಿಟಮಾಲ್ ಅಂತದಕ್ಕೂ ಕೊರತೆ. ಇವತ್ತು ಸರ್ಕಾರ ಫ್ರೀಯಾಗಿ ಔಷಧಿ ಕೊಡ್ತೀವಿ, ಭಾಳ ಸಂತೋಷ. ನೀವು ಫ್ರೀಯಾಗಿ ಯಾವುದೆಲ್ಲ ಔಷಧಿಗಳನ್ನು ಕೊಡಬೇಕು ಅಂತ ನಿರ್ಧಾರವನ್ನು ಮಾಡಿದ್ದೀರೋ ಆ ಎಲ್ಲ ಔಷಧಿಗಳನ್ನು ಒದಗಿಸ್ಬಿಟ್ರೆ ನಿಮಗೆ 100 ನಮಸ್ಕಾರ. ನಾವು ನಿಮಗೆ ಜನರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೀವಿ. ಆದರೆ ಇದ್ಯಾವುದನ್ನು ಮಾಡದೆ ಏನು ನೀವು IV ಫ್ಲೂಯಿಡ್ ಕೊಟ್ರಲ್ಲ, ರಿಂಗರ್ ಲ್ಯಾಕ್ಟೇಟ್, ಬಸ್ರಿಯರ್, ಬಾಣ್ತಿಯರ್ನ, ಈ ಬಾಣ್ತಿಯರ್ನ ಕೊಂದಂಥ ಕೀರ್ತಿ, ಸಾವಿನ ಸರ್ಕಾರ, ಆರೋಗ್ಯ ಕೊಡಿ ಅಂತ ಆಸ್ಪತ್ರೆಗೆ ಬಂದರೆ ಇವರು ಇಲ್ಲಿ ಜೀವ ತಗೊಳ್ಳುವಂಥ ಆಸ್ಪತ್ರೆ ನಿರ್ಮಾಣ ಮಾಡಿ ಇವತ್ತು ನೈತಿಕವಾಗಿ, ರಾಜಕೀಯ ಪ್ರೇರಿತವಾಗಿ, ನೈತಿಕತೆ ಇಲ್ಲದೆ ರಾಜಕೀಯ ಪ್ರೇರಿತವಾಗಿ ಜನೌಷಧಿ ಜನಪರವಾಗಿ ಕಮ್ಮಿ ದರದಲ್ಲಿ, ಯಾವಾಗ ಆಸ್ಪತ್ರೆಗಳು ಅಥವಾ ಸರ್ಕಾರಿ ಆಸ್ಪತ್ರೆಗಳು ಅವಶ್ಯಕತೆ ಇರುವಂಥ ಔಷಧಿ ಮಾತ್ರೆಗಳನ್ನ ಒದಗಿಸ್ಲಿಕ್ಕಾಗಲ್ಲ, ಕಮ್ಮಿ ದರದಲ್ಲಿ ಜನರಿಕ್ ಡ್ರಗ್ಸ್ ಭಾಳ ಕಮ್ಮಿ ದರದಲ್ಲಿ ಒದಗಿಸ್ಲಿಕ್ಕೆ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಕಮ್ಮಿ ದರದಲ್ಲಿ, ಏನು ಇವತ್ತು ಮೆಡಿಕಲ್ ಶಾಪ್ನಲ್ಲಿ ಬೇರೆ ಬೇರೆ ಔಷಧಿಗಳು 100 ರೂಪಾಯಿ ಇದ್ದರೆ ಇದು 20 ರೂಪಾಯಿ, 20 ರೂಪಾಯಿ 30 ರೂಪಾಯಿಗೆ 20 ರಿಂದ 30 ರೂಪಾಯಿ ದರದಲ್ಲಿ ಸಿಗುವಂಥ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಟ್ಟವ್ರೆ. ಈ ರೀತಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಜನೌಷಧಿಯನ್ನು ಮುಚ್ಚಲಿಕ್ಕೆ ಕೊಟ್ಟಿರುವಂಥ ಈ ಕಾಂಗ್ರೆಸ್ ಸರ್ಕಾರ ಜನವಿರೋಧಿ ಆಗಿದೆ, ಆರೋಗ್ಯ ವ್ಯವಸ್ಥೆಗೆ ವಿರೋಧವಾಗಿದೆ. ಇದನ್ನು ಖಂಡಿಸಿ ಭಾರತೀಯ ಜನತಾ ಪಾರ್ಟಿಯ ನಮ್ಮ ಬೆಂಗಳೂರು ಜಿಲ್ಲೆಯಿಂದ ನಮ್ಮ ಬೆಂಗಳೂರು ಉತ್ತರದ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಹರೀಶ್ ಅವರು, ನಮ್ಮ ಕೇಂದ್ರದ ಅಧ್ಯಕ್ಷರಾಗಿರುವಂಥ ಸಪ್ತಗಿರಿಗೌಡರು, ಬೆಂಗಳೂರು ದಕ್ಷಿಣದ ಅಧ್ಯಕ್ಷರಾಗಿರುವಂಥ ಹಾಗೂ ಶಾಸಕರಾಗಿರುವಂಥ ಸನ್ಮಾನ್ಯ ರಾಮಮೂರ್ತಿಯವರ ಒಂದು ನಾಯಕತ್ವದಲ್ಲಿ ಇವತ್ತು ಪ್ರತಿಭಟನೆಯನ್ನು ಮಾಡಿ ಸರ್ಕಾರದ ಗಮನವನ್ನು ಸೆಳೆದು ಈ ರೀತಿ ಜನ ವಿರೋಧಿ ಆಗಬೇಡಿ, ಆರೋಗ್ಯದ ವ್ಯವಸ್ಥೆಯಲ್ಲಿ ಮಾತ್ರೆಯನ್ನು ಕೊಂಡ್ಕೊಳ್ಳಿಕ್ಕೆ ಜನರಿಗೆ ವಂಚಿತರನ್ನಾಗಿ ಮಾಡಬೇಡಿ ಅಂತ ಸರ್ಕಾರಕ್ಕೆ ಗಮನವನ್ನು ಸೆಳಲಿಕ್ಕೆ ಇವತ್ತು ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರು ಮಾಡ್ತಿದ್ದಾರೆ. ಈ ಕಾಂಗ್ರೆಸ್ ಸರ್ಕಾರನೇ ಸಂಪೂರ್ಣ ವಿಫಲ ಆಗಿದೆ. ವಿಶೇಷವಾಗಿ ಆರೋಗ್ಯ ಸಚಿವರು ಕಳಪೆ ಔಷಧಿ ಒದಗಿಸ್ತಾ ಇದ್ದಾರೆ, ಅದಕ್ಕೇನು ಮಾಡ್ತೀರಂದ್ರೆ ನಾನೇನು ಮಾಡ್ಲಿಕ್ಕಾಗಲ್ಲ. ನಕಲಿ ಔಷಧಿ ಒದಗಿಸ್ತಾ ಇದ್ದಾರೆ, ಅದಕ್ಕೇನು ಮಾಡ್ತೀರಂದ್ರೆ ನಾನೇನು ಮಾಡ್ಲಿಕ್ಕಾಗಲ್ಲ. ಔಷಧಿ ಮಾತ್ರನೇ ಇಲ್ಲ ಅಂದ್ರೆ ಏನು ಮಾಡ್ತೀರಾ ಅಂದರೆ ಅದಕ್ಕೂ ನಾನೇನು ಮಾಡ್ಲಿಕ್ಕಾಗಲ್ಲ. ಇಂಥ ಏನು ಮಾಡ್ಲಿಕ್ಕಾಗದಿದ್ದವರು ಯಾಕೆ ಆರೋಗ್ಯ ಸಚಿವರಾಗಿದ್ದೀರಾ? ದಯವಿಟ್ಟು ನಾವು ಹೇಳಿದ್ದೀವಿ, ಈ ಸರ್ಕಾರನೇ ಕೊಲೆಗಡ್ಕ ಸರ್ಕಾರ, ಮರ್ಡರರ್ ಸರ್ಕಾರ. ಇಂಥ ಕೊಲೆಗಡ್ಕ ಸರ್ಕಾರ, ನಿಮ್ಗೆ ಯಾವ ನೈತಿಕತೆಯನ್ನೆಲ್ಲ, ಜನರನ್ನ ಜೀವವನ್ನು ತಗೊಂಡು ಅಧಿಕಾರದಲ್ಲಿ ಮುಂದುವರಿಸಲಿಕ್ಕೆ, ವಿಶೇಷವಾಗಿ ಆರೋಗ್ಯ ಸಚಿವರಿಗಂತೂ ಯಾವ ನೈತಿಕತೆಯೂ ಇಲ್ಲ. ಅವತ್ತೇ ರಾಜೀನಾಮೆಯನ್ನು ಕೊಡಬೇಕಿತ್ತು. ಈ ಸರ್ಕಾರಕ್ಕೆ ಮೌನಿಗಳಾಗಿದ್ದಾರೆ, ಮುಖ್ಯಮಂತ್ರಿಗಳು ಮೌನಿ ಆಗಿದ್ದಾರೆ. ಇಡೀ ಸರ್ಕಾರದಲ್ಲಿ ಯಾರ ಹತ್ರನೂ ಉತ್ತರ ಇಲ್ಲ. ಯಾಕೆ ಉತ್ತರ ಕೊಡೋಕ್ಕಾಗಲ್ಲ ನಿಮಗೆ? ಕಣ್ಣು ಮುಂದೆನೇ ಇಂಥ ಸಾವಿಗೆ ಕಾರಣಕರ್ತರಾಗಿರುವಂಥ ಆರೋಗ್ಯ ಇಲಾಖೆ, ಸಾವಿಗೆ ಕಾರಣಕರ್ತರಾಗಿರುವಂಥ ಈ ಕಾಂಗ್ರೆಸ್ ಸರ್ಕಾರ ಯಾವ ಉತ್ತರವನ್ನು ಕೊಡದೆ ಜನರನ್ನ ಅಸಹಾಯಕರನ್ನಾಗಿ ಮಾಡಿ, ಜನ ಬಹಳ ಕಷ್ಟದಲ್ಲಿ, ನೋವಿನಲ್ಲಿ, ಅನಾರೋಗ್ಯರಾಗಿ ಆರೋಗ್ಯವನ್ನು ಪಡೀಲಿಕ್ಕೆ ಅಂತ ಸರ್ಕಾರಿ ಆಸ್ಪತ್ರೆಗೆ ಬಂದರೆ ಯಾವ ಡಾಕ್ಟ್ರೂ ಇಲ್ಲ, ಔಷಧಿನೂ ಇಲ್ಲ, ವ್ಯವಸ್ಥೆನೂ ಇಲ್ಲ, ಲೂಟಿ. ಬರೀ ಏನು ಗ್ಯಾರಂಟಿ, ಏನು ಸಾವು ಗ್ಯಾರಂಟಿ. ಬರೀ ಸಾವನ್ನ ಗ್ಯಾರಂಟಿ ಕೊಡೋಕ್ಕೆ, ಸಾವನ್ನ ಗ್ಯಾರಂಟಿ ಕೊಡ್ಬೋದು ಅನ್ನೋದು ಏನಾದ್ರು ಇದ್ರೆ ಈ ಕಾಂಗ್ರೆಸ್ ಸರ್ಕಾರದಿಂದ ಜನಕ್ಕೆ ಸಾವನ್ನ ಗ್ಯಾರಂಟಿ ಕಾಂಗ್ರೆಸ್ ಸರ್ಕಾರಕ್ಕೆ